ಪ್ರಧಾನಿ ನರೇಂದ್ರ ಮೋದಿ ಕುರಿತಂತೆ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ನೀವು ಬಂದರೆ 28ಕ್ಕೆ 28 ಅನ್ನುವಂತಹ ಹ್ಯಾಶ್ ಟ್ಯಾಗ್ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಸ್ಪರ್ಧಿಸಿದ್ರೆ 28ಕ್ಕೆ 28 ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡ್ಕೋಬಹುದು. ಬೆಂಗಳೂರು ದಕ್ಷಿಣದಿಂದ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಟ್ವಿಟರ್ ನಲ್ಲಿ ಹೊಸ ಕ್ಯಾಂಪೇನ್ ಅನ್ನ ಇದೀಗ ಬಿಜೆಪಿಯವರು ಸ್ಟಾರ್ಟ್ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನೀವು ಬಂದ್ರೆ 28ಕ್ಕೆ 28 ಹ್ಯಾಶ್ ಟ್ಯಾಗ್ ಅನ್ನ ಬಳಸಿ ಈ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಬೇಕು ಅಂತ ತುಂಬಾ ಜನ ಆಶಿಸ್ತಾ ಇದ್ದಾರೆ ಕೂಡ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಒಂದು ಕ್ಷೇತ್ರದ ಟಿಕೆಟ್ ಕೊಡುವಂತಹ ವಿಚಾರ ಬಂದಾಗ ಅಲ್ಲಿ ಗೊಂದಲಗಳು ಇರೋದು ಸಹಜ, ಅಸಮಾಧಾನ ಇರೋದು ಸಹಜ. ಆದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ನಾವು ಗಮನಿಸಿದ್ರೆ ಅದು ತೇಜಸ್ವಿನಿ ಅವರಿಗೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಏನಾಗ್ತಿದೆ, ಯಾಕೆ ಈಗ ಈ ಹೊಸ ಕ್ಯಾಂಪೇನ್? ಸ್ವಲ್ಪ ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಕ್ರಿಯೇಟ್ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರಾಜ್ಯ ಕೋರ್ ಕಮಿಟಿಯಿಂದ ಒಂದೇ ಹೆಸರು ಹೋಗಿತ್ತು, ಮತ್ತೆ ಆ ಒಂದೇ ಹೆಸರು ಕೂಡ ಫೈನಲ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಅದ್ರ ಜೊತೆಗೆ ಯಡಿಯೂರಪ್ಪ ಆದಿಯಾಗಿ ಎಲ್ಲರೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರೇ ಕೂಡ ನಾಮಪತ್ರ ಸಲ್ಲಿಸ್ತಾರೆ, ಅವರೇ ಅಭ್ಯರ್ಥಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಕಳೆದ 2-3 ದಿನಗಳಿಂದ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಒಂದು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ. ಇವತ್ತು ಸಂಜೆ ಒಳಗಡೆ ಈ ಒಂದು ಇದಕ್ಕೆ ಅಂತಿಮ ನಿರ್ಧಾರ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈ ನಡುವೆ ಮೋದಿ ಟೀಮ್ ಏನಿದೆ ಅದರಲ್ಲೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ನೀವು ಬಂದ್ರೆ 28ಕ್ಕೆ 28 ಅನ್ನೋದು ಟ್ವಿಟರ್ ನಲ್ಲೂ ಕೂಡ ಹೊಸ ಕ್ಯಾಂಪೇನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಮೋದಿ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು, ಒಂದು ವೇಳೆ ಸ್ಪರ್ಧೆ ಮಾಡಿದರೆ ರಾಜ್ಯದಲ್ಲಿ 28 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಕೂಡ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಹಾಗಾಗಿ ಈ ಕ್ಯಾಂಪೇನ್ ಯಾತಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನು ಕೂಡ ಒಂದು ರೀತಿಯಲ್ಲಿ ಪ್ರಕಟ ಮಾಡದೇ ಇರೋದಕ್ಕೆ ಬೇರೆ ಕಾರಣದ ಕೈಗಳೇನಾದ್ರೂ ಇದಾವ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಇಲ್ಲ ಇವತ್ತು ಸಂಜೆ ಒಳಗಡೆ ಅಭ್ಯರ್ಥಿ ಪ್ರಕಟ ಆಗುತ್ತೆ, ಮತ್ತೆ ಯಾವುದೇ ರೀತಿಯ ಗೊಂದಲವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಇವತ್ತು ಸಂಜೆ ಒಳಗಡೆ ಕಾಯಬೇಕಾಗುತ್ತೆ ಸಭಾ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಿಂದ ಸ್ಪರ್ಧಿಸುವಂತಹ ಚಾನ್ಸಸ್ ಎಷ್ಟಿದೆ ರವೀಶ್? ಸಭಾ, ಪ್ರಮುಖವಾಗಿರ್ತಕ್ಕಂಥದ್ದು ಮೋದಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಯಾವುದೇ ರೀತಿಯ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಗೊತ್ತಿಲ್ಲ. ಮತ್ತೆ ಆ ಬಗ್ಗೆ ಕೂಡ ಸುಳಿವು ಇಲ್ಲ ಅಂತ ಕೂಡ ಬಿಜೆಪಿ ನಾಯಕರು ಇವತ್ತಿನ ತನಕ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಅದಕ್ಕೆ ಬಹಳಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಒಂದ್ ರೀತಿಯಲ್ಲಿ ಇಂಟ್ ಕೂಡ ಕೊಡ್ತಾ ಇದ್ರು, ಆದ್ರೆ ಹೈಕಮಾಂಡ್ ನಾಯಕರಿಂದ ಯಾವುದೇ ರೀತಿ ಇಂಟ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಮೋದಿ ಸ್ಪರ್ಧಿಸೋದು ತೀರಾ ಕಡಿಮೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಮನದಲ್ಲಿ ಏನಿದೆ, ತೇಜಸ್ವಿನಿ ಅನಂತಕುಮಾರ್ ಅವರ ಬದಲು ಬೇರೆ ಅಭ್ಯರ್ಥಿಯನ್ನು ಕೂಡ ಅಲ್ಲಿ ಒಂದು ಸ್ಪರ್ಧೆ ಮಾಡೋದಕ್ಕೆ ಬಿಟ್ಬಿಡ್ತಾರ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದುವರೆಗೂ ಕೂಡ ಈ ಕ್ಷಣದವರು ಕೂಡ ತೇಜಸ್ವಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ ಅನ್ನೋದನ್ನು ಕೂಡ ವಿಶ್ವಾಸವನ್ನ ರಾಜ್ಯ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ಕೂಡ ಇವತ್ತು ಸಂಜೆ ಒಳಗಡೆ ಕಾಯ್ದು ನೋಡ್ಬೇಕಾಗತ್ತೆ ಸಭಾ. ಲೆಟ್ಸ್ ಸಿ ರವೀಶ್, ಕಾದು ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.